ನಮಸ್ತೆ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಫ್ಲುಕೊನಜೋಲ್ ಟ್ಯಾಬ್ಲೆಟ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ಈ ಫ್ಲುಕೊನಜೋಲ್ ಟ್ಯಾಬ್ಲೆಟ್ ನಿಮಗೆ 50 mg, 100 mg, 150 mg ಆ್ಯಂಡ್ 200 mgನಲ್ಲಿ ಮಾರ್ಕೆಟ್ನಲ್ಲಿ ಅವೈಲೇಬಲ್ ಇದೆ. ಆ್ಯಂಡ್ ಇದು ನಿಮಗೆ ಸಿರಪ್, ಟ್ಯಾಬ್ಲೆಟ್ ಆ್ಯಂಡ್ ಇಂಜೆಕ್ಷನ್ ಈ 3 ಫಾರ್ಮ್ನಲ್ಲೂ ಕೂಡ ನಿಮಗೆ ಇದು ಸಿಗುತ್ತೆ. ನೆಕ್ಸ್ಟು ಫ್ಲುಕೊನಜೋಲ್ ಟ್ಯಾಬ್ಲೆಟ್ನ ಯೂಸಸ್ ನೋಡೋದಾದರೆ, ಈ ಫ್ಲುಕೊನಜೋಲ್ ಟ್ಯಾಬ್ಲೆಟ್ನ ಫಂಗಲ್ ಇನ್ಫೆಕ್ಷನ್ ಟ್ರೀಟ್ಮೆಂಟ್ಗೆ ಬಳಸಲಾಗುತ್ತೆ. ಲೈಕ್ ಮೌತ್ ಇನ್ಫೆಕ್ಷನ್ಗೆ, ಮಹಿಳೆಯರಲ್ಲಿ ವೆಜೈನಲ್ ಇನ್ಫೆಕ್ಷನ್ಗೆ, ಹಾಗೆಯೇ ಪುರುಷರಲ್ಲಿನ ಜನನಾಂಗದಲ್ಲಿ ಸೋಂಕು ಆಗಿದ್ದರೆ ಆ್ಯಂಡ್ ದೇಹದಲ್ಲಿ ಬೇರೆ ಯಾವುದೇ ಪಾರ್ಟ್ಸಲ್ಲಿ ಇನ್ಫೆಕ್ಷನ್ ಆದ್ರೂ, ಇನ್ಕ್ಲೂಡಿಂಗ್ ಕೈ ಮತ್ತು ಪಾದದಲ್ಲಿ ಸೋಂಕಾದ್ರೂ ಡಾಕ್ಟರ್ ಈ ಒಂದು ಫ್ಲುಕೊನಜೋಲ್ ಟ್ಯಾಬ್ಲೆಟ್ನ ನಿಮಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ. ನೆಕ್ಸ್ಟು ಈ ಒಂದು ಟ್ಯಾಬ್ಲೆಟ್ನ ಹೇಗೆ ಯೂಸ್ ಮಾಡಬೇಕು ಅಂದರೆ, ಕ್ಯಾಂಡಿಯಾಸಿಸ್ಗೆ ಮೀನ್ಸ್ ಮೆನ್ ಆ್ಯಂಡ್ ವಿಮೆನ್ ಜನನಾಂಗದ ಸೋಂಕಿಗೆ ಫ್ಲುಕೊನಜೋಲ್ 150 ಗ್ರಾಮ್ ಒಂದು ಟ್ಯಾಬ್ಲೆಟ್ನ ನೀವು ತೆಗೆದುಕೊಳ್ಬೇಕು. ಇದು ಸಿಂಗಲ್ ಡೋಸ್ ಇರುತ್ತೆ. ಊಟ ಆದ ನಂತರ ಈ ಒಂದು ಟ್ಯಾಬ್ಲೆಟ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ. ಆ್ಯಂಡ್ ಓರಲ್ ಥ್ರಶ್ಗೆ ಮೀನ್ಸ್ ಬಾಯಿ ಒಳಗಡೆ ಆಗಿದ್ದರೆ 50 to 100 mg 14 ಡೇಸ್ ಡೈಲಿ ಒಂದು ಟ್ಯಾಬ್ಲೆಟ್ನ ಊಟ ಆದ ನಂತರ ತೆಗೆದುಕೊಳ್ಬೇಕಾಗುತ್ತೆ. ಅಥವಾ ಡೋಸ್ ಆ್ಯಂಡ್ ಡ್ಯೂರೇಷನ್ನ ನಿಮ್ಮ ಡಾಕ್ಟರ್ ಹೇಗೆ ಅಡ್ವೈಸ್ ಮಾಡಿರ್ತಾರೆ ಹಾಗೆ ಈ ಒಂದು ಮೆಡಿಸಿನ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ. ಸೈಡ್ ಎಫೆಕ್ಟ್ಸ್ನ ನೋಡೋದಾದರೆ ವಾಕರಿಕೆ, ವಾಂತಿ, ಹೊಟ್ಟೆ ನೋವು, ತಲೆನೋವು ಮತ್ತು ರೇರ್ ಕಂಡೀಷನಲ್ಲಿ ಕೂದಲು ಉದುರುವಂಥದ್ದು ಈ ಥರದ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಈ ಸೈಡ್ ಎಫೆಕ್ಟ್ಸ್ ಏನಾದರೂ ನಿಮಗೆ ಲಾಂಗ್ ಟೈಮ್ ಇದ್ದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಸೇಫ್ಟಿ ಅಡ್ವೈಸ್ನ ನೋಡೋದಾದರೆ, ನಿಮಗೇನಾದರೂ ಅಲರ್ಜಿ ಕಂಡೀಷನ್ ಇದ್ದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಈ ಒಂದು ಮೆಡಿಸಿನ್ನ ತೆಗೆದುಕೊಳ್ಬೇಕಾಗುತ್ತೆ. ಲಿವರ್ ಮತ್ತು ಕಿಡ್ನಿ ಪ್ರಾಬ್ಲಮ್ ಇರೋರು ಕೂಡ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಈ ಒಂದು ಟ್ಯಾಬ್ಲೆಟ್ನ ತೆಗೆದುಕೊಳ್ಬೇಕು. ಪ್ರೆಗ್ನೆಂಟ್ ಆ್ಯಂಡ್ ಬ್ರೆಸ್ಟ್ ಫೀಡಿಂಗ್ ವಿಮೆನ್ ಕೂಡ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಈ ಒಂದು ಮೆಡಿಸಿನ್ನ ತೆಗೆದುಕೊಳ್ಬೇಕು. ಮತ್ತು ಯಾವುದೇ ಮೆಡಿಸಿನ್ನ ತೆಗೆದುಕೊಳ್ಳೋ ಮೊದಲು ಡಾಕ್ಟರ್ನ ಸಲಹೆ ಪಡೆದು ತೆಗೆದುಕೊಳ್ಬೇಕಾಗುತ್ತೆ. ಈ ಫ್ಲುಕೊನಜೋಲ್ 150 ಟ್ಯಾಬ್ಲೆಟ್ನ ಸಿಪ್ಲಾಲ್ ಲಿಮಿಟೆಡ್ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇದು ಎಲ್ಲ ಮೆಡಿಕಲ್ ಶಾಪ್ ಮತ್ತು ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಇದಿಷ್ಟು ಫ್ಲುಕೊನಜೋಲ್ 150 mg ಟ್ಯಾಬ್ಲೆಟ್ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಯಾವುದಾದ್ರೂ ಮೆಡಿಸಿನ್ ಬಗ್ಗೆ ಮಾಹಿತಿ ಬೇಕು ಅಂದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಮೆಡಿಸಿನ್ ಮಾಹಿತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.